ಈ ವಿಚಿತ್ರ ಕೃತ್ಯದ ಬಗ್ಗೆ ಮನೋತಜ್ಞರು ಹಾಗಾದ್ರೆ ಹೇಳೋದೇನು? ಹೆತ್ತ ತಾಯಿ ಮಗುವನ್ನ ಕೊಂದ ಕೃತ್ಯದ ಬಗ್ಗೆ ಮನೋತಜ್ಞರು ಹೇಳೋದೇನು? ಹೆತ್ತ ಮಗುವನ್ನೇ ಕೊಂದು ಸೂಟ್ ಕೇಸ್ನಲ್ಲಿ ತಾಯಿ ಸಾಗಿಸ್ತಾಳೆ ಅಂದ್ರೆ ಅರ್ಥ ಏನು? ತನ್ನ ಕರುಳ ಬಳ್ಳಿಯನ್ನೇ ಚಿವುಡ್ತಾಳೆ ಅಂದ್ರೆ ಅರ್ಥ ಏನು? ಮಾನಸಿಕವಾಗಿ ಏನಾದರೂ ಖಿನ್ನತೆಗೊಳಗಾಗಿದ್ರ, ಮೆಂಟಲಿ ಡಿಸ್ಟರ್ಬ್ ಆಗಿದ್ರ ಅನ್ನೋದು ಕೂಡ ಇಲ್ಲಿ ಕಾಡುವಂತಹ ಪ್ರಮುಖ ಪ್ರಶ್ನೆಯಾಗಿರುವಂಥದ್ದು. ಕೆಲವು ಸಲ ಏನಾಗುತ್ತೆ ಅಂದರೆ, ಯಾವುದೇ ವ್ಯಕ್ತಿ ಏನೇ ಒಂದು ಆ್ಯಕ್ಷನ್ ಮಾಡಿದಾಗ್ಲೂ ಅದಕ್ಕೆ ಒಂದು ಕಾರಣ ಅಥವಾ ಒಂದು ಮೋಟಿವ್ ಅಂತ ಇರುತ್ತೆ. ನಾವು ಆ್ಯಸ್ ಎ ಸೈಕ್ಯಾಟ್ರಿಸ್ಟ್, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಆಗಿ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ, ಆ ವ್ಯಕ್ತಿಯ ಬರೀ ಆ್ಯಕ್ಷನನ್ನು ನೋಡದೆ ಅದಕ್ಕೆ ಇರುವ ಹಿಂದಿನ ಕಾರಣಗಳನ್ನ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದು ಉದಾಹರಣೆ ಅಂದರೆ ಸೂಸೈಡಲ್ ರಿಸ್ಕ್ ಅಂತೋ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು. ಯಾಕೆ ಈ ಥರ ಮಾಡ್ತಾರೆ ಜನರು ಅಂದರೆ, ಅವರಿಗೆ ಅಗತ್ಯಕ್ಕೆ ತಕ್ಕನಾಗಿ ಅಥವಾ ಸರಿಯಾದ ಸಮಯಕ್ಕೆ ಸಹಾಯ ಸಿಕ್ಕಿಲ್ಲ ಅಂದಾಗ, ಅಥವಾ ಅವರಿಗೆ ಬೇರೆ ಯಾವುದೋ ಸೊಲ್ಯೂಷನ್ ಸಿಕ್ಕಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮಿಂದ ನಾನು ಎಸ್ಕೇಪ್ ಆಗಬೇಕು ಅಂದಾಗ ತಮ್ಮನ್ನು ತಾವೇ ಕೊಂದುಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇದು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದರೆ, ಪ್ರೊಬಬ್ಲಿ ಇಟ್ಸ್ ಲೈಕ್ ಎನ್ ಎಕ್ಸ್ಟೆಂಡೆಡ್ ಸೂಸೈಡ್ ಅಥವಾ